ಬನ್ನಿ, ಇವತ್ತೊಂದು ಅದ್ಭುತ ತೋರಿಸ್ತೀನಿ ನಿಮ್ಗೆ. ಬನ್ನಿ, ಇವತ್ತು ವರ್ಲ್ಡ್ ರೇಡಿಯೋ ಡೇ. ಬೆಂಗಳೂರಲ್ಲಿ ನೀವು ನೋಡದೇ ಇರೋಂಥ, ಕರ್ನಾಟಕದಲ್ಲಿ ಬಹುಶಃ ಇಂಡಿಯಾದಲ್ಲೇ ನೋಡದೇ ಇರೋಂಥ ರೇಡಿಯೋ ಮ್ಯೂಸಿಯಂ. ತೋರಿಸಿ ಮಂಜ, ರೇಡಿಯೋ ಮ್ಯೂಸಿಯಂ ನೋಡಿ ದಂಗಾಗ್ಬಿಡ್ತೀರಾ. ಗೊತ್ತಾಯ್ತಾ? ಇವರು ಉದಯ್ ಕಲ್ಬುರ್ಗಿ, ದ ಮ್ಯಾನ್ ಬಿಹೈಂಡ್ ದ ರೇಡಿಯೋ ಮ್ಯೂಸಿಯಂ, ನನ್ನ ಆತ್ಮೀಯ ಸ್ನೇಹಿತರು. ಇಂಥ ಅದ್ಭುತವಾದಂಥ ಕೋಟ್ಯಂತರರು ಬೆಳಬಲವಂತ ಆಂಟಿಕ್ ರೇಡಿಯೋ ಕಲೆಕ್ಟ್ ಮಾಡಿದ್ದಾರೆ. ಅದ್ಭುತವಾದಂಥ ರೇಡಿಯೋ ಕಲೆಕ್ಟ್ ಮಾಡಿದ್ದಾರೆ. ಒಂದೊಂದು ಹೇಳಕ್ ನನಗೆ ಒಂದೊಂದು ತಿಂಗಳು ಬೇಕು, ಈಗ ಅಷ್ಟೊಂದು ಟೈಮ್ ಇಲ್ಲ. ಅಲ್ಲಿ ಬನ್ನಿ, ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಂತ ರೇಡಿಯೋ ಇದೇನೆ. ಎರಡನೇ ಮಹಾಯುದ್ಧದಲ್ಲಿ ಯೂಸ್ ಮಾಡ್ತಾ ಇದ್ದಂತ ರೇಡಿಯೋ. ಫಸ್ಟ್ ಮೊದಲನೇದಾಗಿ ಅಣ್ಣಾವ್ರ ರೇಡಿಯೋ. ತೋರ್ಸಪ್ಪ ಇಲ್ಲಿ ಅಣ್ಣಾವ್ರ ರೇಡಿಯೋ ನೋಡಿ. ಇಲ್ಲಿ ಇಲ್ವಮ್ಮ, ತೋರಿಸಿ ಇಲ್ಲಿ ಅಣ್ಣವ್ರದ್ದು. ಚೋರಿ ಚಿಕ್ಕಣ್ಣದಲ್ಲಿ ಯೂಸ್ ಮಾಡಿದ್ದು ನೋಡಿದ್ರ ಅಣ್ಣಾವ್ರ ರೇಡಿಯೋ. ಇಲ್ಲಿ ಬನ್ನಿ, ಇಲ್ಲಿ ತಿರುವಾಂಕೂರು ಮಹಾರಾಜರ ರೇಡಿಯೋ ಇನ್ನೂ ನಡೀತಾ ಇದೆ. ಇಲ್ಲಿ ನೋಡಿ, ಇದಕ್ಕೆ ಜೀನ್ಸ್ ಇದೆ, ಬಟ್ ಇದು ಅನುವಂಶಿಕ. 1935-36ನೇ ಇಸ್ವಿದು ತಿರುವಾಂಕೂರು ಮಹಾರಾಜರ ರೇಡಿಯೋ. ಇಂಥದೊಂದು ಅದ್ಭುತವಾದಂತ ಕಲೆಕ್ಷನ್ ಇಟ್ಟಿದ್ದಾರೆ ನಮ್ಮ ಉದಯ್ ಕಲ್ಬುರ್ಗಿ ಅವರು. ನೀವೇನಾದ್ರು ಈ ರೇಡಿಯೋ ಮ್ಯೂಸಿಯಂ ನೋಡ್ಬೇಕು ಅಂತಂದ್ರೆ ನನಗೆ ಕೇಳ್ಬೇಕು. ನೀವು ನನ್ಗೊಂದು ದೋಸೆ ಕಾಫಿ ಕೊಡ್ಸಿದ್ಮೇಲೆ ನಾನು ಉದಯ್ ಕಲ್ಬುರ್ಗಿ ಅವ್ರ ನಂಬರ್ ಕೊಡ್ತೀನಿ, ಆಯ್ತಲ್ಲ? ಬಸವೇಶ್ವರ ನಗರದಲ್ಲಿ ಬಂದು ನೋಡ್ಲೇಬೇಕು. ನನ್ನನ್ನು ಸಂಪರ್ಕಿಸಿ. ಹ್ಯಾಪಿ ವರ್ಲ್ಡ್ ರೇಡಿಯೋ ಡೇ. ಲವ್ ಯು.